ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆ ಪಡಿಸುವ. ಆತನ ಒಳ್ಳೆಯವನು, ಆತನ ಪ್ರೀತಿ, ಆತನ ಕೃಪೆ ಶಾಶ್ವತವಾದದ್ದು. ನಾವು ವಾಕ್ಯ ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. Hallelujah, praise the Lord. ಬನ್ನಿ ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ನಮ್ಮ ಕರ್ತನನ್ನು ಆರಾಧಿಸೋಣ. ನಮ್ಮ ಆಶ್ರಯವು, ನಮ್ಮ ಕೋಟೆಯು, ನಮ್ಮ ಸಹಾಯಕನು, ಯಾವಾಗಲೂ ನಮ್ಮ ನಡೆಸುವ ಆತನು, ನಮ್ಮನ್ನು ಪ್ರೀತಿಸುವ ಆತನನ್ನು ಸಂತೋಷದಿಂದ ಹೃದಯಪೂರ್ವಕವಾಗಿ ನಾವು ಹಾಡೋಣ, ನಾವು ಸ್ತುತಿಸೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೊಸ್ತಲ ಪೌಲನು ಬರೆದ 2ನೇ ಕೊರಿಂಥದ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನವನ್ನು ನಾವು ಧ್ಯಾನ ಮಾಡುವ. 2 Corinthians 5 chapter 20 verse. ಓಕೆ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು. ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇಲ್ಲಿ ಅಪೊಸ್ತಲ ಪೌಲ ಹೇಳುತ್ತಾನೆ, ನಾವು ಅಂದರೆ ಅವನನ್ನು ಸೇರಿಸಿ ಆತನು ಹೇಳ್ತಾನೆ, ಪ್ರತಿಯೊಬ್ಬ ವಿಶ್ವಾಸಿಗೆ ಹೇಳುತ್ತಾನೆ, ಪ್ರತಿಯೊಬ್ಬ ಬಾರ್ನ್ ಅಗೇನ್ ಆದ ಆತ್ಮದಲ್ಲಿ ಹೊಸದಾಗಿ ಹುಟ್ಟಿದಂಥ ವಿಶ್ವಾಸಿಗಳಿಗೆ ಆತನು ಸೇರಿಸಿ ಹೇಳ್ತಾನೆ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ವಿ ಆರ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್. ನಾವು ಕ್ರಿಸ್ತನ ಅಂಬಾಸಿಡರ್ಗಳಾಗಿದ್ದೇವೆ, ರಾಯಭಾರಿಗಳು. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ರಾಯಭಾರಿ ಇರ್ತಾನೆ. ಫಾರ್ ಎಕ್ಸಾಂಪಲ್, ಭಾರತ ದೇಶದ ರಾಯಭಾರಿ ಆತನು ಸಿಂಗಾಪುರದಲ್ಲಿದ್ದರೆ ಅವನಿಗೆ ಭಾರತ ದೇಶದ ಪರವಾಗಿ ಅವನಿಗೆ ಒಂದು ಪವರ್ ಆಫ್ ಅಟರ್ನಿ ಕೊಡಲ್ಪಡುತ್ತದೆ, ಅಧಿಕಾರ ಕೊಡಲ್ಪಡುತ್ತದೆ. ಅಲ್ಲಿ ಏನು ಅವನು ಅನುಮತಿಸ್ತಾನೋ ಇಲ್ಲಿ ಅನುಮತಿಸಲ್ಪಡುತ್ತದೆ, ಅಲ್ಲಿ ಏನು ಅವನು ತಡೆ ಹಿಡಿತಾನೋ ಇಲ್ಲಿ ಅದು ತಡೆ ಹಿಡಿಯಲ್ಪಡುತ್ತದೆ. ಆ ರಾಯಭಾರಿಗೆ ಇಡೀ ಭಾರತ ದೇಶದ ಏನು ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅದೆಲ್ಲ ಅವನಿಗೆ ಬ್ಯಾಕಪ್ ಮಾಡುತ್ತದೆ. ಓಕೆ, ಫಾರ್ ಎಕ್ಸಾಂಪಲ್,
ಭಾರತ ದೇಶದ ವ್ಯಕ್ತಿ ಸಿಂಗಾಪುರದಲ್ಲಿದ್ದರೆ, ಒಂದು ವೇಳೆ ಅವನ ಪಾಸ್ಪೋರ್ಟ್ ರಿನ್ಯೂ ಆಗಬೇಕಂತ ಹೇಳಿದರೆ ಅವನಲ್ಲಿ ಎಂಬೆಸಿಗೆ ಹೋದರೆ, ದೂತಾವಾಸಕ್ಕೆ ಹೋದರೆ ಅಲ್ಲಿ ಅವನ ಪಾಸ್ಪೋರ್ಟ್ ಎಕ್ಸ್ಟೆನ್ಷನ್ ಆಗ್ತದೆ ಅಥವಾ ರಿನ್ಯೂ ಆಗ್ತದೆ ನೋಡ್ತೇವೆ. ಅಲ್ಲಿ ರಿನ್ಯೂ ಆಯಿತು ಅಂತ ಹೇಳಿದರೆ ಅದು ಇಲ್ಲಿ ಬರುವಾಗ ಅದೇ ರಿನ್ಯೂ ಆಗಿರುತ್ತದೆ, ಅಥವಾ ಇಲ್ಲಿಂದ ಬೇರೆ ಕಂಟ್ರಿಗೆ ಸಹ ಅದು ಹೋಗ್ಬೋದು. ಯಾಕಂದರೆ ಒಬ್ಬ ರಾಯಭಾರಿಗೆ ಅಲ್ಲಿ ಅಥಾರಿಟಿ ಇದೆ. ಆತನು ಭಾರತ ದೇಶವನ್ನು ರೆಪ್ರೆಸೆಂಟ್ ಮಾಡುತ್ತಾನೆ, ಪ್ರತಿನಿಧಿಸ್ತಾನೆ, ಅವನಿಗೆ ಅಧಿಕಾರದೊಂದಿಗೆ ಕಳುಹಿಸಲ್ಪಟ್ಟಿದೆ. ಅದೇ ರಾಯಭಾರಿ ಭಾರತ ದೇಶಕ್ಕೆ ಬಂದರೆ ಆ ಭಾರತ ದೇಶದಲ್ಲಿ ಅವನಿಗೆ ಯಾವ ಅಧಿಕಾರ ಇಲ್ಲ. ಅವನು ಯಾವ ದೇಶದಿಂದ ಯಾವ ದೇಶಕ್ಕೆ ಅವನು ಕಳುಹಿಸಲ್ಪಟ್ಟಿದ್ದಾನೋ ಆ ದೇಶದಲ್ಲಿ ಅವನು ಕಾರ್ಯಪ್ರವರ್ತನಾಗುತ್ತಾನೆ. ಪ್ರಿಯರೇ, ಯೇಸು ಸ್ವಾಮಿ ಒಂದು ಮಾತು ಹೇಳಿದ, ತಂದೆ, ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ನಾನು ಲೋಕದವನು ಅಲ್ಲದೆ ಇರುವ ಪ್ರಕಾರ ಇವರು ಕೂಡ ಲೋಕದವರಲ್ಲ. ಆದ್ದರಿಂದ ಲೋಕವು ಇವರ ಮೇಲೆ ದ್ವೇಷ ಮಾಡಿದೆ. 17-14 ವಚನದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ, ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿದೆ. ಯೇಸು ಹೇಳ್ತಾನೆ, ತಂದೆ, ನಾನು ಲೋಕದವನ ಅಲ್ಲದೆ ಇರೋ ಪ್ರಕಾರ ಇವರು ಲೋಕದವರಲ್ಲ. ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ ವ್ಯಕ್ತಿ ಅವನು ಲೋಕದವನು ಅಲ್ಲ. ಆತನು ಈ ಲೋಕಕ್ಕೆ ಸಂಬಂಧಪಟ್ಟವನಲ್ಲ. ಆತನು ಪರಲೋಕ ಸಂಸ್ಥಾನದವನು. ಆತನು ಭೂಲೋಕದಲ್ಲಿ ಇದ್ದುಕೊಂಡು ಪರಲೋಕದಲ್ಲಿ ಇರುವವನು, ಪರಲೋಕದಲ್ಲಿ ಇದ್ದುಕೊಂಡು ಭೂಲೋಕದಲ್ಲಿ ಫಂಕ್ಷನ್ ಆಗುವವನು, ಕಾರ್ಯಪ್ರವರ್ತನಾಗುವವನು. ಆತನು ಪರಲೋಕದ ಮಹಿಮೆಯನ್ನು ಈ ಭೂಲೋಕದಲ್ಲಿ ಬಿಡುಗಡೆ ಮಾಡುವನು. ಯಾಕಂದರೆ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ನಾವು ಏನು ಮಾತಾಡುತ್ತೇವೆ ಪರಲೋಕ ಅದಕ್ಕೆ ಬ್ಯಾಕಪ್ ಕೊಡ್ತದೆ. ನಾವು ಏನು ಘೋಷಿಸ್ತೇವೆ ಪರಲೋಕ ಅದಕ್ಕೆ ಬ್ಯಾಕಪ್ ಮಾಡ್ತೇವೆ. ನಾವಿಲ್ಲಿ ಆರೋಗ್ಯವನ್ನು ಬಿಡುಗಡೆ ಮಾಡಬಹುದು, ಇಲ್ಲಿ ಸಮಾಧಾನ ಬಿಡುಗಡೆ ಮಾಡಬಹುದು, ಇಲ್ಲಿ ದೇವದೂತನ್ನು ನಾವು ಬಿಡುಗಡೆ ಮಾಡಬಹುದು, ಇಲ್ಲಿ ಸಂತೋಷವನ್ನು ನಾವು ಬಿಡುಗಡೆ ಮಾಡಬಹುದು. ಭೂಲೋಕವನ್ನು ಪರಲೋಕದ ಮಹಿಮೆಯಿಂದ ನಾವು ತುಂಬಿಸಬಹುದು. ವೈ? ಬಿಕಾಸ್ ವಿ ಆರ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್. ನಾವು ಕ್ರಿಸ್ತನ ರಾಯಭಾರಿಗಳು. ಈ ಕಾನ್ಷಿಯಸ್ ನಮ್ಮಲ್ಲಿ ಯಾವಾಗಲೂ ಇರಬೇಕು. ನಾವು ಕ್ರಿಸ್ತನ ರಾಯಭಾರಿಗಳು ಈ ಭೂಲೋಕದಲ್ಲಿ. ರಾಯಭಾರಿ ಯಾವ ದೇಶದಲ್ಲಿ ಅವನಿದ್ದಾನೋ ಆ ದೇಶದವನಲ್ಲ. ಅವನು ಇನ್ನೊಂದು ದೇಶದಿಂದ ಆ ದೇಶಕ್ಕೆ ಕಳುಹಿಸಲ್ಪಟ್ಟವನು. ಆ ದೇಶದ ಕಳುಹಿಸಲ್ಪಟ್ಟ ದೇಶದ ಪರವಾಗಿ ಆ ದೇಶದಲ್ಲಿ ಅವನು ಕಾರ್ಯಪ್ರವರ್ತನಾಗಲು. ಅದೇ ರೀತಿ ನಾವು ಬಾರ್ನಗೆನಾದವರು ಯಾರು ಯೇಸುವನ್ನು ಅಂಗೀಕಾರ ಮಾಡಿದರೂ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ನಾವು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವರು. ನಾವು ಕ್ರಿಸ್ತನ ರಾಯಭಾರಿಗಳಾಗಿ ಈ ಭೂಲೋಕದಲ್ಲಿದೆ. ನಾವು ಭೂಲೋಕದಲ್ಲಿ ಏನು ತಡೆಯುತ್ತೇವೆ ಅದಕ್ಕೆ ಪರಲೋಕದ ಅನುಮತಿ ಇದೆ. ನಾವು ಭೂಲೋಕದಲ್ಲಿ ಏನು ಅನುಮತಿಸ್ತೇವೆ ಅದು ಪರಲೋಕದ ಅನುಮತಿ ಇದೆ. ಏನು ತಡೆಯುತ್ತೇವೆ ಅದು ಪರಲೋಕದಲ್ಲಿ ತಡೆಯಲ್ಪಡೋದು. ಅದರಿಂದ ಒಬ್ಬ ರಾಯಭಾರಿ ಫಂಕ್ಷನ್ ಆಗುವುದು ಹೇಗೆ ಅಂತ ಹೇಳಿದ್ರೆ ಅವನ ಮಾತುಗಳಿಂದ. ವಿ ನೀಡ್ ಟು ಸ್ಪೀಕ್ ಹೆವನ್ಲಿ ವರ್ಡ್. ನಾವು ಭೂಲೋಕದ ಮಾತುಗಳನ್ನು ಮಾತಾಡುವವರಲ್ಲ. ನಾನು ಲೋಕದ ಲ್ಯಾಂಗ್ವೇಜನ್ನು ಒಬ್ಬ ಅಂಬಾಸಿಡರ್ ಮಾತಾಡುವನಲ್ಲ. ಲೋಕ ಹೇಳ್ತದೆ ರೋಗ, ನಾವು ಹೇಳ್ತೇವೆ ಆರೋಗ್ಯ. ಲೋಕ ಹೇಳ್ತದೆ ಫೇಲಿಯರ್, ನಾವು ಹೇಳ್ತೇವೆ ಐ ಆಮ್ ಸಕ್ಸಸ್, ನಾನು ಸಫಲನಾಗಿದ್ದೇನೆ. ಲೋಕ ಹೇಳ್ತದೆ ಯು ಆರ್ ಪೂರ್, ಕ್ರಿಸ್ತನಲ್ಲಿ ನಾವು ಹೇಳ್ತೇವೆ ಐ ಆಮ್ ರಿಚ್. ಕ್ರಿಸ್ತನಲ್ಲಿ ಅಪ್ರಮೇಯವಾದ ಐಶ್ವರ್ಯ ನಮ್ಮಲ್ಲಿದೆ. ವಿ ಆರ್ ಸ್ಪೀಕಿಂಗ್ ಡಿಫ್ರೆಂಟ್ ಲ್ಯಾಂಗ್ವೇಜ್. ವಿ ಕ್ಯಾನಾಟ್ ಸ್ಪೀಕ್ ದಿಸ್ ಲ್ಯಾಂಗ್ವೇಜ್. ಈ ಲೋಕ ಸಂಬಂಧವಾದ ಲ್ಯಾಂಗ್ವೇಜನ್ನು ನಾವು ಮಾತಾಡುವವರಲ್ಲ. ನಾವು ಪರಲೋಕ ಸಂಬಂಧವಾದ ಲ್ಯಾಂಗ್ವೇಜನ್ನು ಮಾತಾಡುವವರು. ನಮ್ಮ ಲ್ಯಾಂಗ್ವೇಜ್ ಬೇರೆ. ನಮ್ಮ ಲ್ಯಾಂಗ್ವೇಜ್ ಪರಲೋಕದ ಲ್ಯಾಂಗ್ವೇಜ್. ಲೋಕ ಹೇಳ್ತದೆ ಯು ಆರ್ ವೀಕ್, ಪರಲೋಕ ಹೇಳ್ತದೆ ಯು ಆರ್ ಸ್ಟ್ರಾಂಗ್. ನೀವು ಹೇಳಬೇಕು ನಾವು ಕ್ರಿಸ್ತನಲ್ಲಿ ಬಲಾಢ್ಯರು. ನೀವು ಪ್ರತಿಯೊಂದು ಲೋಕದ 5 ಇಂದ್ರಿಯಗಳಿಂದ ಏನು ನಿಮಗೆ ಇನ್ಫಾರ್ಮೇಶನ್ ಬರ್ತದೆ ಅದನ್ನು ನಿರಾಕರಿಸಿ ಅಮೂಲ್ಯವಾದ ನಿಮ್ಮ ಒಳಗೆ ಏನು ಅಮೂಲ್ಯ ಇಟ್ಟಿದ್ದಾನೆ ಅದನ್ನೇ ನೀನು ಮಾತಾಡಿದರೆ ಬೈಬಲ್ ಹೇಳ್ತದೆ
ನೀವು ನನ್ನ ಬಾಯಂತಿರುವೆ. ಯು ವಿಲ್ ಬಿ ಮೈ ಮೌತ್ ಪೀಸ್. ಅದಕ್ಕೆ ಬೈಬಲ್ ಹೇಳ್ತಿದೆ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ಬೈಬಲ್ ಹೇಳ್ತಿದೆ, ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗೆ ಆಯಿತು. ಹಾಗಾದರೆ ನೀವು ದೇವರ ಬಾಯ ಆಗಬೇಕಾದ್ರೆ, ದೇವರ ಪರವಾಗಿ ಮಾತಾಡಬೇಕಾದ್ರೆ, ನೀನು ಲೋಕ ಸಂಬಂಧವಾದ ಭಾಷೆಯನ್ನು ಮಾತಾಡುವುದಲ್ಲ, ನೀನು ಆತ್ಮ ಸಂಬಂಧವಾದ ಭಾಷೆಯನ್ನು ಮಾತಾಡಬೇಕು. ಆತ್ಮ ಸಂಬಂಧವಾದ ಭಾಷೆ ಯಾವುದಂತ ಹೇಳಿದರೆ, ಪರಲೋಕದಲ್ಲಿ ರೋಗ ಇಲ್ಲ, ಆತ್ಮ ಸಂಬಂಧದಲ್ಲಿ ರೋಗ ಇಲ್ಲ. ನೀವು ರೋಗದ ದೇವರಿಗೆ ಹುಟ್ಟಿದವರಲ್ಲ, ನೀವು ಆರೋಗ್ಯದ ದೇವರಿಗೆ ಹುಟ್ಟಿದವರು. ನೀವು ನಂಬಿಕೊಂಡು ನೀವು ಮಾತಾಡಬೇಕು, ಆರೋಗ್ಯ ನನ್ನದು. ಆತನ ಸನ್ನಿಧಾನದಲ್ಲಿ ಕಾದುಕೊಳ್ಳುವವರು ಹೊಸ ಬಲವನ್ನು ಹೊಂದುತ್ತಾರೆ. ರೈಟ್, ದೇ ಶಲ್ ರಿನ್ಯೂ ದರ್ ಸ್ಟ್ರೆಂತ್. ಐ ಆಮ್ ಯಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಮೋರ್ ದೆನ್ ಕಾಂಕರರ್, ಐ ಆಮ್ ಫುಲ್ ಆಫ್ ಲೈಫ್, ಫುಲ್ ಆಫ್ ಗ್ರೇಸ್. ನನ್ನ ಒಳಗೆ ಫುಲ್ ದೇವರ ಜೀವ ಇದೆ. ನನ್ನಲ್ಲಿರುವ ದೇವರ ಕೃಪೆ ಅದು ದಿನೇ ದಿನೇ ಹೆಚ್ಚಲ್ಪಡುತ್ತದೆ. ನಾನು ಎಕ್ಸಲೆಂಟ್ ಆಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಚುರುಕಾಗಿದ್ದೇನೆ, ಕ್ರಿಸ್ತನಲ್ಲಿ ಬುದ್ಧಿವಂತನಾಗಿದ್ದೇನೆ, ಕ್ರಿಸ್ತನಲ್ಲಿ ನಾನು ಪರಲೋಕ ಸಂಸ್ಥಾನದವನಾಗಿದ್ದೇನೆ, ಕ್ರಿಸ್ತನಲ್ಲಿ ನಾನು ಜಯಶಾಲಿಗಳಿಂದ ಜಯಶಾಲಿಯಾಗಿದ್ದೇನೆ, ಕ್ರಿಸ್ತನನ್ನು ಅಧಿಕಾರದಲ್ಲಿ ನಡೆಯುವನಾಗಿದ್ದೇನೆ, ಜಯದಲ್ಲಿ ನಡೆಯುವನಾಗಿದ್ದೇನೆ. ರೋಗವನ್ನು, ಲೋನ್ಲಿನೆಸ್ಸನ್ನು, ರಿಜೆಕ್ಷನನ್ನು ಯೇಸುವಿನ ನಾಮದಲ್ಲಿ ನಾನು ನಿರಾಕರಿಸ್ತೇನೆ. ಎಲ್ಲ ರೋಗದ ಸಿಂಪ್ಟಮ್ಸ್ಗಳನ್ನು ನಿರಾಕರಿಸ್ತೇನೆ. ಎವ್ರಿ ಟೈಮ್ ನೀವು ಹೇಳ್ತಿರುವಾಗ ಯು ಅರೈಸ್, ನೀನು ಒಳಗಿಂದ ರಾಯಭಾರಿ ಎಂಬವನು ಅವನು ಹೇಳ್ತಾನೆ. ರಿಯಲ್ ನೀನು ಆತ್ಮಸ್ವರೂಪಿ, ನಿನಗೆ ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ನೀನು ವಾಸ ಮಾಡ್ತಾ ಇದ್ದಿ. ಬಟ್ ರಾಯಭಾರಿ ಆದದ್ದು ರಿಯಲ್ ನಿನ್ನ ಒಳಗೆ ಹುಟ್ಟಿದ ವ್ಯಕ್ತಿ. ಆ ಒಳಗೆ ಹುಟ್ಟಿದ ವ್ಯಕ್ತಿ ಆತನ ತಂದೆ ಒಟ್ಟಿಗೆ ಸಂಬಂಧವನ್ನು ಹೊಂದಿದ್ದಾನೆ. ನೀನು ಕ್ರಿಸ್ತನ ಪರವಾಗಿ ಭೂಲೋಕದಲ್ಲಿ ಮಾತಾಡುತ್ತಿ. ನೀನು ಪ್ರತಿಯೊಂದು ಮಾತುಗಳು, ವಾಕ್ಯವನ್ನು ಮಾತಾಡುವುದಂದರೆ ಯು ಆರ್ ರಿಪ್ರೆಸೆಂಟಿಂಗ್ ಜೀಸಸ್ ಆನ್ ದಿಸ್ ಅರ್ತ್. ಯೇಸು ಕ್ರಿಸ್ತ ನಿನ್ನ ಪರವಾಗಿ ಪರಲೋಕದಲ್ಲಿ ರಿಪ್ರೆಸೆಂಟಿವ್ ಆಗಿದ್ದಾನೆ. ನೀನು ಕ್ರಿಸ್ತನ ಪರವಾಗಿ ಇಲ್ಲಿ ರಿಪ್ರೆಸೆಂಟ್ ಆಗಿದ್ದೀರಿ. ಆತನು ಶಿರಸ್ಸಾಗಿ ಪರಲೋಕದಲ್ಲಿದ್ದಾನೆ, ನಾವು ದೇಹವಾಗಿ ಭೂಲೋಕದಲ್ಲಿದ್ದೇವೆ. ವಿ ಆರ್ ಒನ್ ಸ್ಪಿರಿಟ್ ವಿತ್ ಹಿಮ್. ನಾವು ಆತನೊಂದಿಗೆ ಒಂದು ಆತ್ಮವಾಗಿದೆ. ಪ್ರಿಯರೇ, ಈ ಕಾನ್ಷಿಯಸ್ನೆಸ್ಸನ್ನು ಯಾವಾಗಲೂ ನಾವು ಮೇಂಟೈನ್ ಮಾಡಬೇಕು. ಈ ಕಾನ್ಷಿಯಸ್ನೆಸ್ಸನ್ನು ಯಾವಾಗಲೂ ಮೇಂಟೈನ್ ಮಾಡಬೇಕು. ಯಾವಾಗ ನೀವು ಮಾತಾಡುತ್ತೀರಿ, ಆ ಒಂದು ಕಾನ್ಷಿಯಸ್ ನಿಮ್ಮ ಒಳಗೆ ಇರ್ತದೆ, ಸ್ಪಿರಿಚುವಲ್ ಕಾನ್ಷಿಯಸ್. ನೀವೆಷ್ಟು ಶಾರೀರಿಕ ಮಾತುಗಳನ್ನು ಮಾತಾಡುತ್ತೀರಿ, ಎಷ್ಟು ನೀವು ಲೌಕಿಕ ಮಾತುಗಳು ಮಾತಾಡ್ತೀರಿ, ನಿಮ್ಮ ಒಳಗಿನ ಮನುಷ್ಯ ಅಲ್ಲಿ ಮರೆಯಾಗುತ್ತಾನೆ. ನಿಮ್ಮ ಒಳಗಿನ ಮನುಷ್ಯ ಮುಚ್ಚಲ್ಪಡುತ್ತಾನೆ. ನೀವೆಷ್ಟು ನಂಬಿಕೆಯಲ್ಲಿ ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ, ನೀವು ಕ್ರಿಸ್ತನ ರಾಯಭಾರಿಗಳಾಗಿದ್ದೀರಿ, ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೀರಿ, ಕ್ರಿಸ್ತನಲ್ಲಿ ಹೊಸ ಸೃಷ್ಟಿ, ಈಗ ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಎಷ್ಟು ನೀವು ಮಾತಾಡುತ್ತೀರಿ, ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ ಎಂದು ನೀವು ಪ್ರಕಟಿಸ್ತಿರುವಾಗ ನಿಮ್ಮ ಇನ್ನರ್ ಮ್ಯಾನ್, ಪರಲೋಕದಿಂದ ಬಂದವನು, ದೇವರಿಂದ ಹುಟ್ಟಿದವನು, ಅವನೇನಾಗುತ್ತಾನೆ? ದಿನೇ ದಿನೇ ನೂತನವಾಗುತ್ತಾನೆ. ದಿನೇ ದಿನೇ ಆತನ ಅಭಿವೃದ್ಧಿ ಆಗುತ್ತಾನೆ. ದಿನೇ ದಿನೇ ನೀವು ಕ್ರಿಸ್ತನಲ್ಲಿ ಪ್ರಜ್ವಲಿಸ್ತೀರಿ. ದಿನೇ ದಿನೇ ನೀವು ನಂಬಿಕೆಯಿಂದ ನಂಬಿಕೆಗೆ, ಮಹಿಮೆಯಿಂದ ಮಹಿಮೆಗೆ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ, ಬೆಳಕಿನಿಂದ ಅಧಿಕ ಪ್ರಭಾವಕ್ಕೆ ನೀವು ಬೆಳೆಯುತ್ತೀರಿ. ಈ ಕಾನ್ಷಿಯಸ್ ನಿಮ್ಮಲ್ಲಿ ಯಾವತ್ತೂ ಇರಲಿ. ಭೂಲೋಕದಲ್ಲಿ ನೀವು ಕ್ರಿಸ್ತನ ರಾಯಭಾರಿಗಳಾಗಿದ್ದೀರಿ. ಪ್ರತಿಯೊಬ್ಬ ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ ವ್ಯಕ್ತಿ ಆತನು ಕ್ರಿಸ್ತನ ರಾಯಭಾರಿ. ಯು ಆರ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್. ಪ್ರೈಸ್ ಗಾಡ್. ನಾವು ನೋಡ್ತೇವೆ, ಒಬ್ಬ ಅಂಬಾಸಿಡರಿಗೆ ಈ ಭೂಲೋಕದಲ್ಲಿ ಭಾರತ ದೇಶದ ಅಂಬಾಸಿಡರ್ ಆದರೆ, ಆತನು ಸಿಂಗಾಪುರ ಅಥವಾ ಬೇರೆ ಯಾವುದೇ ಒಂದು ದೇಶದಲ್ಲಿ ಇರುವುದಾದರೆ ಅವನಿಗೊಂದು ದೂತವಾಸ ಇರ್ತದೆ. ದೂತವಾಸದ ಮನೆಯ ಸುತ್ತಲೂ ಸೆಕ್ಯೂರಿಟಿ ಇರ್ತದೆ. ನಿಮಗೆ ಗೊತ್ತಾ, ದೇವರು ನಿಮ್ಮನ್ನು ಭೂಲೋಕದಲ್ಲಿ ರಾಯಭಾರಿಯಾಗಿ ಕಳಿಸ್ತಾನೆ ಮಾತ್ರ ಅಲ್ಲ, ಫುಲ್ ಹೆವನ್ಲಿ ಸೆಕ್ಯೂರಿಟಿಯೊಟ್ಟಿಗೆ ನಿಮ್ಮನ್ನು ಕಳಿಸ್ತಾನೆ. ಪ್ರತಿಯೊಬ್ಬ ವಿಶ್ವಾಸಿ ಆತನ ದೇವದೂತರಿಂದ ಆವರಿಸಲ್ಪಟ್ಟಿದ್ದಾನೆ. ಯು ಆರ್ ಸರೌಂಡೆಡ್ ಬೈ ಏಂಜಲ್ಸ್. ಆ ದೇವದೂತರು ಯಾಕೆ ನಿಮ್ಮ ಪರವಾಗಿ ಆಕ್ಟಿವೇಟ್ ಆಗುವುದಿಲ್ಲ ಅಂತ ಹೇಳಿದ್ರೆ, ನೀವು ಅಂಬಾಸಿಡರ್ ಆಗಿ ಆಕ್ಟ್ ಮಾಡಲಿಲ್ಲ. ವಾಕ್ಯ ಏನು ಹೇಳ್ತದೆ ಅದನ್ನು ಡೀಪ್ ಆಗಿ ನಾವು ಮೆಡಿಟೇಟ್ ಮಾಡಿಕೊಂಡು ನೀವು ಕಾರ್ಯಪ್ರವೃತ್ತರಾದರೆ ಆ ಅಂಬಾಸಿಡರಿಗೆ ಆ ದೇವದೂತರುಗಳು ಆಕ್ಟಿವೇಟ್ ಆಗುತ್ತಾರೆ.
ನೀವು ಯಾವತ್ತು ವಿಚ್ ಕ್ರಾಫ್ಟ್ನ ಬಗ್ಗೆ ಭಯಪಡಬೇಕಾಗಿಲ್ಲ. ನೀವು ಯಾವತ್ತು ಅಲ್ಲಿ ಸೊಳ್ಳೆ ಬಂತು, ಅಲ್ಲಿ ದುಷ್ಟಶಕ್ತಿ ಬಂತು, ಅಲ್ಲಿ ವಿಚ್ ಕ್ರಾಫ್ಟ್ ಬಂತು, ಅಲ್ಲಿ ಲಿಂಬೆ ಬಿಸಾಡಿದ್ದಾರೆ, ಅಲ್ಲಿ ಹೂಡಿ ಬಿಸಾಡಿದ್ದಾರೆ, ಇದೆಲ್ಲ ಬಗ್ಗೆ ನೀವು ಥಿಂಕ್ ಮಾಡೋದಿಲ್ಲ. ನೀವು ಥಿಂಕ್ ಮಾಡುತ್ತೀರಿ, ನೀವು ಕ್ರಿಸ್ತನಲ್ಲಿ ಯಾರು, ಕ್ರಿಸ್ತನಲ್ಲಿ ನಿಮ್ಮ ಅಧಿಕಾರ ಏನು, ಕ್ರಿಸ್ತನಲ್ಲಿ ನಿಮ್ಮ ಸ್ಥಾನ ಏನು, ಕ್ರಿಸ್ತನಲ್ಲಿ ನಿಮ್ಮ ಮಹಿಮೆ ಏನು, ಕ್ರಿಸ್ತನಲ್ಲಿ ಯಾವ ದೇಶಕ್ಕೆ ಈ ಭೂಲೋಕದಲ್ಲಿದ್ದೀರಿ, ಕ್ರಿಸ್ತನಲ್ಲಿ ಒಬ್ಬ ಅಂಬಾಸಿಡರಿಗೆ ಇರುವಂಥ ಜವಾಬ್ದಾರಿ ಏನು. ಒಬ್ಬ ರಾಯಭಾರಿ ಏನು ಮಾತಾಡುತ್ತಾನೆ, ಅವನು ತನ್ನಷ್ಟಕ್ಕೆ ಮಾತಾಡುವುದಿಲ್ಲ, ಅವನು ಕಳುಹಿಸಲ್ಪಟ್ಟ ದೇಶದ ಪರವಾಗಿ ಮಾತಾಡ್ತಾನೆ, ದೇಶದ ಪರವಾಗಿ ವೀಸಾ ರಿಲೀಸ್ ಮಾಡ್ತಾನೆ, ದೇಶದ ಪರವಾಗಿ ಪಾಸ್ಪೋರ್ಟ್ ರಿಲೀಸ್ ಮಾಡ್ತಾನೆ. ಆತನು ಏನು ತಡೆ ಹಿಡಿತಾನೆ, ಇಲ್ಲಿ ತಡೆ ಹಿಡಿಯಲ್ಪಡುತ್ತದೆ. ಅವನೊಂದೊಂದು ಮಾತಿನ ವಿಷಯದಲ್ಲಿ ಕೇರ್ಫುಲ್ ಆಗಿರುತ್ತಾನೆ, ಒಂದೊಂದು ಸಿಗ್ನೇಚರ್ನ ವಿಷಯದಲ್ಲಿ ಕೇರ್ಫುಲ್ ಆಗಿರುತ್ತಾನೆ. ರೈಟ್? ಅಂಬಾಸಿಡರ್ ಸುಮ್ಮನೆ ಅಲ್ಲ, ಅವನದು ಏನೇ ಸಿಗ್ನೇಚರಿಗೆ ವ್ಯಾಲ್ಯೂ ಇದೆ. ಯಾಕೆ? ಆತನು ಪವರ್ ಆಫ್ ಅಟರ್ನಿ ಒಟ್ಟಿಗೆ ಬಂದಿದ್ದಾನೆ. ಅದೇ ರೀತಿ ಬೈಬಲ್ ಹೇಳುತ್ತೆ, ನೀವು ಕ್ರಿಸ್ತನ ರಾಯಭಾರಿಗಳಾಗಿದ್ದೀರಿ. ದೇವರೊಂದಿಗೆ ಸಮಾಧಾನವಾಗಿ, ಕ್ರಿಸ್ತನಲ್ಲಿ ಸಮಾಧಾನವಾಗಿರಿ ಎಂದು ನಾವು ಹೇಳುವರಾಗಿದ್ದೇವೆ. ದೇವರೇ ನಮ್ಮ ಮೂಲಕ ಮಾತಾಡುವನಾಗಿದ್ದಾನೆ, ಬುದ್ಧಿ ಹೇಳುವನಾಗಿದ್ದಾನೆ, ಕೌನ್ಸಿಲ್ ಮಾಡುವನಾಗಿದ್ದಾನೆ. ನೀವು ರಾಯಭಾರಿಗಳಾಗಿ ಮಾತಾಡುವಾಗ ದೇವರು ನಿಮ್ಮ ಮೂಲಕ ಜನರಲ್ಲಿ ಮಾತಾಡುತ್ತಾನೆ. ಒಬ್ಬ ರಾಯಭಾರಿ ಮಾತಾಡುವುದಂದರೆ ದೇವರು ಅವನಲ್ಲಿ ಮಾತಾಡೋದು. ಒಬ್ಬ ವಿಶ್ವಾಸಿ ಮಾತಾಡೋದಂದ್ರೆ ದೇವರು ಅವನ ಹತ್ರ ಮಾತಾಡೋದು. ಪ್ರೈಸ್ ಗಾಡ್. ನೀವು ಯಾವಾಗ ಎಲ್ಲ ಲೌಕಿಕವಾದ ಈ ಥಾಟ್ಸ್ಗಳು ರಿಜೆಕ್ಟ್ ಮಾಡುತ್ತೀರಿ, ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರಬೇಕು, ಯೇಸು ಹೇಳಿದ, ತಂದೆ, ನಾನು ನಿನ್ನ ವಾಕ್ಯಗಳು ನೀವರಿಗೆ ಕೊಟ್ಟಿದ್ದೇನೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ, ಆದ್ದರಿಂದ ಲೋಕವು ಇವರ ಮೇಲೆ ದ್ವೇಷ ಮಾಡ್ತಾ ಇದೆ. ನೀವು ಲೋಕದವರಾಗಿದ್ದರೆ ಲೋಕವು ನಿಮ್ಮನ್ನು ತನ್ನವರೆಂದು ನಿಮ್ಮ ಮೇಲೆ ಮಮತೆ ಇಡ್ತಿತ್ತು. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ನಿಮಗೆ ಯೇಸು ಸ್ವಾಮಿ ಹೇಳಿದ್ದಾನೆ, ನಾವು ಮೇಲಿನಿಂದ ಹುಟ್ಟಿದವರು, ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ, ಲೋಕದವರಲ್ಲ. ಪೌಲ ಹೇಳ್ತಾನೆ, ನಾವು ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಬಾಂಬ್ ಗರ್ನಲ್ಗಳಲ್ಲ. ನಾವು ಉಪಯೋಗಿಸುವ ಆಯುಧಗಳು ದೇವರ ಎಣಿಕೆಯಲ್ಲಿ ಬಹು ಬಲವುಳ್ಳವುಗಳಾಗಿವೆ. ನ್ಯಾಚುರಲ್ ವಾರ್ ರೂಮರ್ಸ್ಗಳನ್ನು ನಾವು ಸ್ಟಾಪ್ ಮಾಡುವರಾಗಿದ್ದೇವೆ ಥ್ರೂ ಪ್ರೇಯರ್, ಥ್ರೂ ಡಿಕ್ಲರೇಷನ್. ವೈ? ವಿ ಆರ್ ದ ಬಾಡಿ ಆಫ್ ಕ್ರೈಸ್ಟ್. ನಾವು ಕ್ರಿಸ್ತನ ದೇಹವಾಗಿದ್ದೇವೆ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ಅದರಿಂದ ಪ್ರಿಯರೇ, ಅರೈಸ್ ಇನ್ ಯೋರ್ ಸ್ಪಿರಿಟ್. ನಿನ್ನ ಆತ್ಮದಲ್ಲಿ ನೀವು ಹೇಳಿರಿ, ರಾಯಭಾರಿಗಳಾಗಿ ನೀವು ಸ್ವಾರ್ಥಿಯನ್ನು ಇತರಿಗೆ ಹೇಳ್ರಿ, ಪ್ರಾರ್ಥನೆ ಮಾಡ್ರಿ, ವಾಕ್ಯಗಳನ್ನು ಘೋಷಣೆ ಮಾಡ್ರಿ, ಪರಿಸ್ಥಿತಿಗಳಿಗೆ ಮಾತಾಡ್ರಿ, ಬೆಟ್ಟಗಳಿಗೆ ಮಾತಾಡ್ರಿ, ಸಮಸ್ಯೆಗಳಿಗೆ ಮಾತಾಡ್ರಿ, ರೋಗಕ್ಕೆ ನೀವು ಅಂಬಾಸಡರ್ ಆಗಿ ಹೇಳ್ರಿ, ರೋಗವೇ ನಿನಗೆ ನಾನು ಅನುಮತಿ ಕೊಡುವುದಿಲ್ಲ, ಈ ದೇಹದ ಮೇಲೆ ನಾನು ಆರೋಗ್ಯವನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ಹೆಲ್ತ್ ಈಸ್ ಬಿಲಾಂಗ್ ಟು ಮೀ. ಆರೋಗ್ಯವು ನನ್ನದಾಗಿದೆ, ರೋಗವು ನನ್ನದಲ್ಲ. ಲೋಕಕ್ಕೆ ಸಂಭವಿಸಿದ ಅಪಾಯಗಳು, ಲೋಕ ಸಂಭವಿಸಿದ ಅಂಟು ರೋಗಗಳು ನಾನು ಅನುಮತಿ ಕೊಡುವುದಿಲ್ಲ ನನ್ನ ದೇಹದ ಮೇಲೆ. ಇನ್ ದ ನೇಮ್ ಆಫ್ ಜೀಸಸ್ ಐ ರಿಜೆಕ್ಟ್. ನಾನು ಅದನ್ನು ನಿರಾಕರಿಸ್ತೇನೆ. ಹೇಳಿರಿ. ನೀವು ಯಾವಾಗ ಹೇಳುತ್ತೀರಿ ಅದು ನಿರಾಕರಿಸ್ತೀರಿ. ನೀವು ಯಾವಾಗ ಹೇಳ್ತೀರಿ, ಅಯ್ಯೋ ನನಗೆ ರೋಗ, ಅಯ್ಯೋ ನನಗೆ ನೋವು, ಅಯ್ಯೋ ನನಗೆ ಪೇಯ್ನ್ ಅಂತ ನೀವು ಹೇಳ್ತೀರಿ, ನೀವು ಲೋಕವನ್ನು ಅನುಮತಿಸ್ತೀರಿ. ಯಾವಾಗ ನೀವು ಹೇಳ್ತೀರಿ, ನಾನು ಆರೋಗ್ಯವಂತನಾಗಿದ್ದೇನೆ, ನಾನು ಪರಲೋಕ ಸಂಸ್ಥಾನದವನು, ನಾನು ಜಯಶಾಲಿಗಳಿಗಿಂತ ಜಯಶಾಲಿ, ನಾನು ರೋಗವನ್ನು ಏಸುನ ನಾಮದಲ್ಲಿ ಅನುಮತಿಸ್ತಿಲ್ಲ, ಅದನ್ನು ನಿರಾಕರಿಸ್ತೇನೆ. ನೀವು ಹೇಳ್ತಿರುವಾಗ ನೀವು ಒಳಗಿಂದ ಹೊರಗೆ ಜೀವವನ್ನು ಬಿಡುಗಡೆ ಮಾಡುತ್ತೀರಿ, ಪರಲೋಕವನ್ನು ಭೂಲೋಕದ ಮೇಲೆ ನೀವು ಬಿಡುಗಡೆ ಮಾಡುತ್ತೀರಿ, ದೇವದೂತರನ್ನು ನೀವು ಬಿಡುಗಡೆ ಮಾಡುತ್ತೀರಿ. ನೀವು ಪರಿಸ್ಥಿತಿಗಳ ಮೇಲೆ ದೊರೆತನ ಮಾಡುವವರಾಗಿದ್ದೀರಿ. ಪರಿಸ್ಥಿತಿಗಳು ನಿಮಗೆ ಅಧೀನವಾಗುತ್ತವೆ. You will walk in authority and dominion. ಪ್ರೇರೆ, ಈ ವಚನವನ್ನು ಒಬ್ಬ ರಾಯಭಾರಿ ಅಂದರೆ ಏನು ಅಂತ ಧ್ಯಾನ ಮಾಡ್ರಿ. ಮೇ ಬಿ ನೀವು ತುಂಬ ಕಲಿತಿರ್ಬೋದು ರಾಯಭಾರಿಗಳ ಬಗ್ಗೆ. ಒಂದು ದೇಶದ ರಾಯಭಾರಿ ಅದರ ಬಗ್ಗೆ ನಿಮಗೆ ನಾಲೆಜ್ ಇದ್ದರೆ ಅದನ್ನು ಸ್ಪಿರಿಚುವಲಿ ಕನ್ವರ್ಟ್ ಮಾಡ್ರಿ, ಸ್ಪಿರಿಚುವಲಿ ಮೆಡಿಟೇಟ್ ಮಾಡ್ರಿ. ರಾಯಭಾರಿಗೆ ಇರುವಂಥ ಅಧಿಕಾರ ಏನು, ರಾಯಭಾರಿ ಏನು ಮಾಡುತ್ತಾನೆ, ರಾಯಭಾರಿ ಹೇಗೆ ಇನ್ನೊಂದು ದೇಶದಲ್ಲಿ ಫಂಕ್ಷನ್ ಆಗುತ್ತಾರೆ ಒಂದು ದೇಶದ ಪರವಾಗಿ. ಅದೇ ರೀತಿ ನಾವು ಲೋಕದವರಲ್ಲ, ನಾವು ಪರಲೋಕ ಸಂಸ್ಥಾನದವರು. ನಾವು ಲೋಕದಲ್ಲಿ ಇದ್ದೇವೆ, ಲೋಕಾನುಸಾರವಾಗಿ ಜೀವಿಸ್ಲಿಕ್ಕೆ ಅಲ್ಲ, ಲೋಕಾನುಸಾರವಾಗಿ ಮಾತಾಡಲಿಕ್ಕೆ ಅಲ್ಲ,
ನಾವು ಪರಲೋಕದ ಮಾತುಗಳು ಮಾತಾಡಲಿಕ್ಕೆ. ಪರಲೋಕದಿಂದ ಬಂದವನು ಪರಲೋಕದ ಮಾತುಗಳು ಮಾತಾಡುತ್ತಾನೆ, ಭೂಲೋಕದವನು ಭೂಲೋಕದ ಮಾತುಗಳು ಮಾತಾಡುತ್ತಾನೆ. ಯೇಸ್ವಾಮಿ ಹೇಳಿದ, ರೈಟ್? ನಾವು ಪರಲೋಕದ ಮಾತುಗಳು ಮಾತಾಡೋರು, ಭೂಲೋಕದ ಮಾತುಗಳು ಮಾತಾಡೋರು. ನಾವು ಫೇಲಿಯರ್ಗಳು ಮಾತಾಡೋರಲ್ಲ, ನಾವು ಕೊರತೆಗಳು ಮಾತಾಡೋರಲ್ಲ, ನಾವು ಮರಣವನ್ನು ಮಾತಾಡೋರಲ್ಲ, ನಾವು ಜೀವವನ್ನು ಮಾತಾಡೋರು. ಯಾಕೆ? ನಾವು ಕ್ರಿಸ್ತನ ರಾಯಭಾರಿಗಳಾಗಿ ಭೂಲೋಕದಲ್ಲಿದ್ದೇವೆ. ಬೆಳಿಗ್ಗೆ ಹೇಳಿರಿ, ಒಳಗಿಂದ ಹೇಳ್ರಿ, ವಾಕ್ಯಗಳು ನಂಬಿ ಹೇಳಿರಿ. ಫಾಸ್ಟ್ ನಂಬಿ ಹೇಳಲಿಕ್ಕೆ ಆಗೋದಿಲ್ಲ, ಟಂಗ್ಸಲ್ಲಿ ಮಾತಾಡ್ರಿ. ಪ್ರೇ ಇನ್ ಟಂಗ್ಸ್, ಅಂತರ್ಯದಲ್ಲಿ ಎತ್ತು ಮಾತಾಡಿ. ಓಕೆ, ಕೇವಲ ಬಲಬಲ ಅಲ್ಲ. ಯಾರು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸಿದವನು ಅವನು ದೇವರ ಸಂಗಡ ಮಾತಾಡುತ್ತಾನೆ. ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸುವನು, ಆತನು ಬೈಬಲ್ ಹೇಳ್ತದೆ, ಅವನು ಆತ್ಮ ಪ್ರೇರಿತರಾಗಿ ರಹಸ್ಯ ಅರ್ಥಗಳು ಮಾತಾಡುತ್ತಾನೆ. ನೆಕ್ಸ್ಟ್ 14:14 ಅಪೊಸ್ತಲ ಪೌಲ್ ಹೇಳ್ತಾನೆ, ಫಸ್ಟ್ ಕೊರಿಂಥಿಯನ್ 1 ಕೊರಿಂಥ 14ನೇ ಅಧ್ಯಾಯ 14ನೇ ವಚನ ಇರ್ತದೆ, ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸುತ್ತಿರುವಾಗ ನನ್ನ ಆತ್ಮವು ಪ್ರಾರ್ಥಿಸುವುದು, ನನ್ನ ಬುದ್ಧಿಯು ನಿಷ್ಫಲವಾಗಿರುವುದು. ಆ ಆತ್ಮ ಎಂಬವನು ಅಂಬಾಸಿಡರ್, ಆತ್ಮ ಎಂಬವನು ರಿಯಲ್ ಯು. ನೀನು ಶರೀರ ನಿನ್ನ ಮನೆ, ಪ್ರಾಣ ನಿನಗೆ ಇರುವಂಥದ್ದು. ಓಕೆ ಪ್ರೇರಿ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಯೇಸುವನ್ನು ರಕ್ಷಕರು ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ಇದು ನಿಮ್ಮ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ, ನಿಮಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಡುತ್ತದೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ. ನಮ್ಮ ಹಳೆಯ ಮನುಷ್ಯನು ಕ್ರಿಸ್ತನೊಡನೆ ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ. ನಾವು ಕ್ರಿಸ್ತನೊಡನೆ ಎದ್ದು ಬಂದಿದ್ದೇವೆ. ನಾವು ಕ್ರಿಸ್ತನಲ್ಲಿ ಪರಲೋಕದ ರಾಯಭಾರಿಗಳಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ, ನಾವು ಭೂಲೋಕದಲ್ಲಿದ್ದವರು ಭೂಲೋಕಾನುಸಾರವಾಗಿ ನಾವು ನಡೆಯುವರಲ್ಲ. ಥ್ಯಾಂಕ್ ಯು ಲಾರ್ಡ್. ನಾವು ಪರಲೋಕ ಸಂಸ್ಥಾನದವರು. ಯೇಸುವೆ, ನೀ ನಮಗೋಸ್ಕರ ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥನಾಗಿದೆ. ನಾವು ನಮ್ಮ ಹೃದಯದಲ್ಲಿ ನಂಬಿದ್ದೇವೆ. ನಾವು ನಿತ್ಯ ಜೀವನ ಹೊಂದಿದ್ದೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ. ಯೇಸು ನಾಮದಲ್ಲಿ ತಂದೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ವಾಕ್ಯವನ್ನು ಕೇಳಿದಿರಿ. ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇವರು ಅಂತರ್ಯದಲ್ಲಿ ಎದ್ದೇಳಲಿ, ಪ್ರಜ್ವಲಿಸಲಿ, ಉರಿಯಲಿ, ಪ್ರಕಾಶಿಸಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸ್ತೇವೆ. ನಿನ್ನ ಅಭಿಷೇಕ ಹಸ್ತವು ಇವರ ಮೇಲೆ ನಿರಂತರವಾಗಿರಲಿ. ಇನ್ ಜೀಸಸ್ ನೇಮ್, ಆಮೆನ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಲಿ 7 ಗಂಟೆಯಿಂದ 7:30 ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೆ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಿರಿ. ನಮ್ಮ ಯೂಟ್ಯೂಬ್ ಚಾನಲ್ ಫಾಸ್ಟರ್ ರೋಷನ್ ಲೋಬೋ, ವರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ. ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನೀವು ಲೈವ್ ಆಗಿ ನಮ್ಮೊಟ್ಟಿಗೆ ನೀವು ಜಾಯ್ನ್ ಆಗಿರಿ. ಓಕೆ, ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ನೀವು ಯೂಟ್ಯೂಬ್ ಮತ್ತು ಬಿಗ್ ಜೆ ಟಿವಿಯಲ್ಲಿ ವೀಕ್ಷಿಸಿರಿ. ಯು ಆರ್ ಬ್ಲೆಸ್. ಆಮೆನ್.